ಡಿಸೆಂಬರ್ 25ರಿಂದ 27ರವರೆಗೆ ಅಯ್ಯಪ್ಪ ಸ್ವಾಮಿ ದೀಪೋತ್ಸವ. ಈ ವರ್ಷ ಲಕ್ಷ ದೀಪೋತ್ಸವ ಜೊತೆಗೆ ಆಳ್ವಾಸ್ ಸಂಸ್ಥೆಯ 400ಕ್ಕೂ ಹೆಚ್ಚು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಡಿಸೆಂಬರ್ 25ರಿಂದ 27ರವರೆಗೆ ಅಯ್ಯಪ್ಪ ಸ್ವಾಮಿ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅಯ್ಯಪ್ಪ ಸ್ವಾಮಿ ದೀಪೋತ್ಸವ ಅಂಗವಾಗಿ ಮೊದಲ ಬಾರಿಗೆ ಡಿಸೆಂಬರ್ 25ರಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಆರ್ ಚಂದ್ರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯನ್ನು ಉದ್ದೇಶಿಸಿ ರಾಜು ಗುರುಸ್ವಾಮಿ, ಸುನೀಲ್ ಕುಮಾರ್ ಮಾತನಾಡಿದರು. ಪ್ರಸಾದ್, ಜಿನೇಶ್, ಸಿಬಿನ್ ಸೋಮನ್, ಮನೋಜ್, ಮೌನೇಶ್ ಇನ್ನಿತರರು ಹಾಜರಿದ್ದರು. ಈ ದಿನದ ಪತ್ರಿಕಾಗೋಷ್ಠಿ ಉದ್ದೇಶ ನಮ್ಮ ದೇವಸ್ಥಾನದ ಆವರಣದಲ್ಲಿ 25, 26, 27ರಂದು ದೀಪೋತ್ಸವ ಕಾರ್ಯಕ್ರಮ ನಡೀತಿದೆ. ಅದರಲ್ಲಿ ಈ ಸರಿ ವಿಶೇಷವಾಗಿ 25ನೇ ತಾರೀಕು ಲಕ್ಷ ದೀಪೋತ್ಸವ. ಸಾಗರದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಲಕ್ಷ ದೀಪಗಳನ್ನು ಬೆಳಗುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಕೇರಳದಿಂದನೇ ಅದಕ್ಕೆ ದೀಪ ಅದೆಲ್ಲ ಸ್ಟ್ಯಾಂಡ್ ಗಿಂಡ್ ಎಲ್ಲ ತಂದು ಅದು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ಎಲ್ಲ ಮಹಿಳೆಯರು ಅವರು ಎಲ್ಲರೂ ಸಹಕರಿಸಿ ಯಶಸ್ವಿಗೊಳಿಸುವ ಅದನ್ನು ಪ್ರಚಾರ ಪಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. 26ರಂದು ನಮ್ಮ ಆಳ್ವಾಸ್ ಅವರ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮುಂಚಿತವಾಗಿ ವೇದಿಕೆ ಕಾರ್ಯಕ್ರಮ. ಇವರು ನಮ್ಮ ಎಂಪಿಗಳು ರಾಘವೇಂದ್ರ ಅವರು ಭಾಗವಹಿಸಿದ್ದಾರೆ. ಆಮೇಲೆ DC ಅವರು ಬರ್ತಾರೆ. ಆಮೇಲೆ ಸ್ಥಳೀಯ MLA ಅವರು ಉಪಸ್ಥಿತರಿರ್ತಾರೆ. ಆ ದಿನನೇ ನಮ್ಮ ದೇವಸ್ಥಾನ ನಿರ್ಮಾಣದ ಒಂದು ನೀಲಿ ನಕ್ಷೆಯ ಒಂದು ಇದನ್ನ ಅನಾವರಣಗೊಳಿಸ್ತಿದ್ದೀವಿ ಅವತ್ತು. ಆ ನಂತರ ತದನಂತರದಲ್ಲಿ ಆಳ್ವಾಸ್ ಅವರ ಪ್ರತಿ ವರ್ಷ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಅದು ಈ ವರ್ಷನೂ ಅದನ್ನು ಮುಂದುವರಿಸ್ತೀವಿ. ನಿರ್ಮಾಣ ನಾವು ಮುಂಚಿನ ಭಾಳ ದೇಶದಿಂದ ಭಾಳ ವರ್ಷದಿಂದ ಸ್ವಲ್ಪ ಜಾಗದಲ್ಲಿ ಹಂಗೆ ಮಾಡ್ತಿದ್ದೆ. ಇಂಪ್ರೂವ್ ಮಾಡಿ ಡೆವಲಪ್ ಮಾಡಲಿಕ್ಕಿಂತ ಪ್ರಶ್ನೆ ಲಾಕ್ ಮಾಡಿಕೊಳ್ಳಿ, ಸಣ್ಣ ಪ್ರಶ್ನೆ ಲಾಕ್ ಮಾಡಿಕೊಳ್ಳಿ ಅಲ್ಲಿ ದೇವಸ್ಥಾನ ಪುನರ್ ನಿರ್ಮಾಣ ಆಗಬೇಕು. ಆ ಜಾಗ ಸೂಕ್ತ ಅಲ್ಲ, ಅದು ಬೇರೆ ದೇವಸ್ಥಾನ ಆಗಬೇಕಂತೇಳಿ ಪ್ರಶ್ನೆ ಹಾಕೊಂಡಿದ್ವಿ. ಅದಕ್ಕೋಸ್ಕರ ಒಂದು ಹೊಸ ಶ್ರೀ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿರೋ ದೇವಸ್ಥಾನ ಕಟ್ಟಬೇಕಂತ 18 ಮೆಟ್ಲಲ್ಲಿ ಸೇರಿ ದೇವಸ್ಥಾನ ಆಗಬೇಕಂತೇಳಿ ನನಗೆ ಪ್ರಶ್ನೆ ಕಂಡು ಬಂತು. ಅದಕ್ಕೋಸ್ಕರ ಅದನ್ನು ಶುರು ಮಾಡೋಕ್ಕೋಸ್ಕರ ಒಂದು ದೊಡ್ಡ ಪ್ರೋಗ್ರಾಮ್ ಎಲ್ಲರಿಗೂ ಸಾಗರದಲ್ಲೆಲ್ಲ ಜನ ಸೇರಿ ಎಲ್ಲರೂ ಸಪೋರ್ಟ್ ಬೇಕು ನಮಗೆ ದೇವಸ್ಥಾನ ಕಟ್ಟಲಿಕ್ಕೆ. ಅದಕ್ಕೆ ಅದಕ್ಕೊಂದು ವೇದಿಕೆ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೀವಿ. ಪ್ರತಿ ವರ್ಷ ಸಣ್ಣಕ್ಕೊಂದು ಕಾರ್ಯಕ್ರಮ ಮಾಡಿಬಿಡ್ತೀವಿ, ಅನ್ನದಾನ ಮಾಡ್ತೀವಿ, ಸಣ್ಣ ಕಾರ್ಯಕ್ರಮ ಇರ್ತದೆ. ಆ ಜಾಗದಲ್ಲಿ ಎಲ್ಲ ಜನ ಸಾಗರ ಪೇಟೆ ಎಲ್ಲ ಜನ ಸೇರಬೇಕು, ಒಂದು ಒಳ್ಳೆ ಪ್ರೋಗ್ರಾಮ್ ಆಗಲಿ ಅಂತೇಳಿ ನಾವು ಈ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 8,000 ಚೇರ್ ಜನ ಸೇರುವಂಥ ಉದ್ದೇಶ ಇದೆ. ಈ ಪ್ಲ್ಯಾನ್ ಆದಮೇಲೆ ಅವತ್ತು ರಿಲೀಸ್ ಮಾಡ್ತೀವಿ ಸ್ಟೇಜ್ ಮೇಲೆ. ಅದಾಗಿ ಈಗ ಸಂಭವಿಸಿ ದೇವಸ್ಥಾನ ಕಾರ್ಯಕ್ರಮವನ್ನು ದೇವಸ್ಥಾನ ಕಟ್ಟುವ ನಿರ್ಮಾಣ ಕೂಡಲೇ ಶುರು ಮಾಡಬೇಕು. ದೇವಸ್ಥಾನ ನಿರ್ಮಾಣ 8-10 ಕೋಟಿ ಬೇಕಾಗುತ್ತೆ.